अब मैं 2004 से राजनीति कर रहा हूं और 21 साल हो गए। और जब मैं पीछे देखता हूं और एक प्रकार से अपनी सेल्फ एनालिसिस करता हूं, मैंने कहां कहां सही काम किया और कहां कमी रही, तो दो तीन बड़ी इश्यूज दिखती हैं मुझे। ಎಸ್ ಪ್ಲೀಸ್ ಸ್ಟಾಪ್ ಮಾಡುವಾಗ ಟ್ರಾನ್ಸ್ಲೇಟ್ ಮಾಡಿ ಸರ್ ದಯವಿಟ್ಟು. ಸ್ನೇಹಿತರೆ ನಮಸ್ಕಾರ. ನಾನು ಸರಿಸುಮಾರು 2004ರಿಂದ ಚುನಾವಣೆ ರಾಜಕೀಯದಲ್ಲಿದ್ದೇನೆ. ಈ 21 ವರ್ಷದ ದೀರ್ಘ ಕಾಲ ಏನಿದೆ ಅದರಲ್ಲಿ ನನಗೀಗ ಅರಿವು ಬರ್ತಾ ಇದೆ, ನಾನು ಯಾವ್ದ್ಯಾವ್ದು ಸರಿಯಾದ ಕೆಲಸಗಳನ್ನ ಮಾಡಿದ್ದೇನೆ ಹಾಗೂ ಎಲ್ಲೆಲ್ಲಿ ತಪ್ಪುಗಳು ಮಾಡಿದ್ದೇನೆ. ट्राइबल बिल, न्यामगिरी की लड़ाई लड़ी। अगर मैं अपने आप के बारे में सोचूं तो मैं कहता हूं ये काम मैंने सही किया। ಎಸ್ ಪ್ಲೀಸ್. ಸ್ನೇಹಿತರೆ, ಈ 21 ವರ್ಷಗಳಲ್ಲಿ ರೈಟ್ ಟು ಎಜುಕೇಶನ್, ರೈಟ್ ಟು ಫುಡ್, ಮನ್ರೇಗಾ, ಲ್ಯಾಂಡ್ ರಿಫಾರ್ಮ್ಸ್, ಈ ತರ ವಿವಿಧ ಕಾರ್ಯಕ್ರಮಗಳು ಏನು ನಮ್ಮ UPA ಸರ್ಕಾರ ಮಾಡಿತ್ತು, ಇವೆಲ್ಲ ನಾನು ಸರಿಯಾಗಿ ಮಾಡಿದ್ದೀನಿ ಅಂತ ನನಗೆ ಅರಿವಾಗಿದೆ ಹಾಗೂ ಧೈರ್ಯವಾಗಿ ಅದು ಹೇಳ್ಬೋದು. और जहां तक कमी रह सकती है, मगर जहां तक मैंने, चाहे वो आदिवासियों की बात हो, दलितों की बात हो, माइनॉरिटीज की बात हो, वहां पे मुझे लगता है कि मुझे अच्छे नंबर मिलने चाहिए। ಎಲ್ಲಿ ದಲಿತರು, ನೀವು ಆಫ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎಕೋ ಹೊಡಿತದೆ. ಎಲ್ಲಿ ದಲಿತರು, ಆದಿವಾಸಿಗಳು, ಆಮೇಲೆ ಹಿಂದುಳಿದವರು, ಇಂಥ ಒಂದು ಇಶ್ಯೂಸ್ ಬಂದಾಗ, ಅಲ್ಪಸಂಖ್ಯಾತರು ಇಂಥವ್ರ ಇಶ್ಯೂಸ್ ಬಂದಾಗ ನನಗಿನ್ನ ಒಳ್ಳೆ ಮಾರ್ಕ್ಸ್ ಬರ್ಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ. महिलाओं के इश्यूज पर मुझे सही नंबर मिलने चाहिए। मगर अगर मैं थोड़ा पीछे को देखता हूं तो मुझे एक बात बिल्कुल क्लियर दिखती है कि एक चीज में मेरी कमी रही थी। भैया बोलने दो, ब्रदर बोलने दो, आप बाद में बोलना। तो एक चीज में कांग्रेस पार्टी में, और मुझे प्रोटेक्शन करना था, मैंने नहीं किया। क्योंकि अगर, और इसका कारण था आपकी जो इश्यूज थी उस समय मुझे गहराई से नहीं समझ आई। मैं स्टेज से कह देता हूं कि 10 साल पहले, 15 साल पहले जो दलितों के सामने कठिनाइयां थी वो मुझे अच्छी तरह समझ आ गई। वो शायद वो ज्यादा आसान है समझना, वो क्लियर है। अनटचेबिलिटी, उनकी हिस्ट्री है, तो एकदम पता लग जाता है।
आदिवासियों की भी इश्यूज आसानी से समझ आ जाती हैं। आप उनके इलाके में जाइए, जंगल, जल, जमीन बिल्कुल सामने दिखता है। मगर ओबीसी की जो ಮಹಿಳೆಯರ ಬಗ್ಗೆನೂ ನನಗೆ ಇನ್ನ ಸ್ವಲ್ಪ ಮಾರ್ಕ್ಸ್ ಸಿಗ್ಬೇಕು ಅಂತ ಅನ್ಸುತ್ತೆ. ओबीसी की जो इश्यूज हैं, जो मुश्किलें हैं, वो छुपी रहती हैं। ಸ್ನೇಹಿತರೆ, ನನಗೆ ಮಹಿಳೆಯರ ಬಗ್ಗೆನೂ ನನಗೆ ಇನ್ನ ಸ್ವಲ್ಪ ಮಾರ್ಕ್ಸ್ ಸಿಗ್ಬೇಕು ಅಂತ ಅನ್ಸುತ್ತೆ. ಅದರಲ್ಲಿ ನಾನು ಈ ದೀರ್ಘ 21 ವರ್ಷಗಳಲ್ಲಿ ದಲಿತರ ಬಗ್ಗೆ, ಎಸ್ಸಿಗಳ ಬಗ್ಗೆ ನನಗೆ ಅವರ ನೋವುಗಳ ಅರಿವಾಯ್ತು. ಯಾಕಂದ್ರೆ ಅವ್ರ ನೋವುಗಳು ಅರಿವಾಗೋದು ಬಹಳ ಈಸಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಅನ್ಟಚಬಿಲಿಟಿ ಇದೆ, ಅಸ್ಪೃಶ್ಯತೆ ಇದೆ. ಆಮೇಲೆ ನಮ್ ಕಣ್ಣು ಮುಂದೆ ಎಲ್ಲ ಕಾಣಿಸುತ್ತೆ. ಸ್ವಲ್ಪ ಮಟ್ಟಕ್ಕೆ ನನಗೆ ಈ ಟ್ರೈಬಲ್ ಅಂದ್ರೆ ನಮ್ಮ ಇವರು ಯಾರು ಗಿರಿಜನರು ಏನಿದ್ದಾರೆ ಟ್ರೈಬಲ್, ಅವ್ರ ಬಗ್ಗೆನು ಎಸ್ ಟಿ ಬಗ್ಗೆನೂ ನನ್ಗೆ ಅರಿವಾಯ್ತು. ಯಾಕಂದ್ರೆ ಅವರ ಕಷ್ಟಗಳು, ಅವರ ಸ್ಥಿತಿಗತಿಗಳು ನನಗೆ ಅರಿವಾಯ್ತು. ಎಲ್ಲೋ ಒಂದ್ ಕಡೆ ನಾನು OBCಗಳ ಆಸ್ಪಿರೇಷನ್ ಅಂತ ಏನಂತೀವಿ, ಅವರ ಕಷ್ಟಗಳು, ಅವರ ಮನಸ್ಸಲ್ಲಿರುವ ನೋವುಗಳು, ನಾವು ಮುಂದುವರೆದ ಜನ ಆಗ್ಬೇಕು ಅನ್ನೋ ಒಂದು ಅವರಲ್ಲಿ ಒಂದು ಛಲ, ಆಮೇಲೆ ಅವ್ರಿಗೆ ಏನು ಬೇಕು ಅನ್ನೋದು ಅರ್ಥಕೊಳ್ಳೋದ್ರಲ್ಲಿ ನಾನು ಸ್ವಲ್ಪ ವಿಫಲನಾಗಿದ್ದೇನೆ ಅಂತ ನನ್ಗೆ ಇವತ್ತು ಅನಿಸ್ತಾ ಇದೆ. भी रहती है, आसानी से नहीं दिखती। मेरी रिग्रेट क्या है कि अगर मुझे आपकी हिस्ट्री के बारे में, आपके इश्यूज के बारे में थोड़ा सा भी ज्यादा मालूम होता, मैं तभी जाति जनगणना करा देता। ಸ್ನೇಹಿತರೆ, ನಿಮ್ಮ ಇತಿಹಾಸ, ಭವ್ಯ ಇತಿಹಾಸದ ಬಗ್ಗೆ, ಹಾಗೆ ಹಾಗೂ ನಿಮ್ಮ ಹೇಗೆ ಹಿಂದುಳಿದವರು ಆದ್ರಿ ಅನ್ನೋ ಒಂದು ಇತಿಹಾಸದ ಬಗ್ಗೆ, ಆ 2004ರಿಂದ 2014ರಲ್ಲಿ ನಮ್ಮ ಸರ್ಕಾರ ಇತ್ತಲ್ವಾ, ಆ ಸಮಯದಲ್ಲಿ ನಾನೇನನ್ನ ಅರ್ಥಕೊಂಡಿದ್ರೆ, ಇವತ್ತು ಅರ್ಥಕೊಂಡಿರೋದು ಆವತ್ತೇ ಅರ್ಥಕೊಂಡಿದ್ರೆ, ನಾನು ಯಾವತ್ತೂ ಈ ಕ್ಯಾಸ್ಟ್ ಸೆನ್ಸಸ್, ಜನಗಣತಿ ಏನಂತೀವಿ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಿತಿಗತಿಗಳು ಏನಂತೀವಿ, ಜಾತಿವಾರು, ಅದು ಯಾವತ್ತೂ ಮಾಡ್ತಾ ಇದ್ದೆ. ಈ ಒಂದು ನೋವು ನನ್ನಲ್ಲಿ ಕಾಡ್ತಾ ಇದೆ. करा देता। वो निकल गया और मैं स्टेज से कह रहा हूं वो गलती है मेरी, और कांग्रेस पार्टी की गलती नहीं है, मेरी गलती है, और इस गलती को मैं ठीक करने जा रहा हूं। और एक प्रकार से अच्छा हुआ है। मैं सोच रहा था कि ठीक है भाई, गलती हो गई, तो अच्छा क्या है मैं आपको बताऊं कि अगर उस समय जाति जनगणना करवा दिया होता तो जैसा मैं अब जाति जनगणना कराऊंगा वैसा नहीं होता। क्योंकि जो हमने तेलंगाना में किया है, आपको वो पॉलिटिकल अर्थक्वेक है, वो हिंदुस्तान की राजनीतिक जमीन को उसने हिला दिया है। अभी आपको उसका जो आफ्टर शॉक है वो अभी आपको लगा नहीं है, मगर वो काम हो गया है। ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷದ ತಪ್ಪಲ್ಲ. ಆ ತಪ್ಪನ್ನು ನಂದೇ ತಪ್ಪು ಅಂತ ನಾನು ಅನ್ಕೊಂತೇನೆ. ನೋಡಿ ಸ್ನೇಹಿತರೆ, ಇದೇ ಒಂದು ಒಳ್ಳೆ ಲೀಡರ್ನ ಒಂದು ಇದಂದ್ರೆ ಇದೆ ನೋಡಿ. ರಾಹುಲ್ ಗಾಂಧಿ ಅವರು ಪಕ್ಷಕ್ಕೆ ದೋಷಿಸ್ತಾ ಇಲ್ಲ, ನಂದು ತಪ್ಪು, ನಾನೊಂದು ಲೀಡರ್ ಆಗಿ ನಾನು ಮಾಡ್ಬೇಕಾಯ್ತು, ನಾನ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅವ್ರು ಹಂಗೆ ಹೋಗ್ತಾ ಹೋಗ್ತಾ ಇನ್ನೊಂದು ಹೇಳ್ತಾರೆ, ನಾವೇನನ್ನ ಈ ಜಾತಿ ಗಣತಿ ಆ ಟೈಮಲ್ಲೇ ಮಾಡಿದ್ರೆ ನಮ್ಗೇನ್ ಅರಿವಿಲ್ಲ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ. ಮುಂದೆ ಹೋಗಿ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಇವತ್ತು ಏನು ತೆಲಂಗಾಣದಲ್ಲಿ ಜಾತಿ ಸಮೀಕ್ಷೆ ನಡೆದಿದೆ, ಅದರ ಸೋಶಿಯೋ ಎಕನಾಮಿಕ್ ಕಂಡೀಷನ್ಸ್ ಏನು ಗೊತ್ತಾಗಿದೆ,
ಇದರಿಂದ ದೊಡ್ಡ ರಾಜಕೀಯ ಅರ್ಥಕ್ವೇಕ್ ಆಗುತ್ತೆ, ಭೂಕಂಪನ ಆಗುತ್ತೆ. ಸ್ವಲ್ಪ ನಾನು ಒಳಗಡೆ ಹೋಗುವಾಗ ಯಾಕೆ ಭೂಕಂಪನ ಆಗುತ್ತೆ ಅಂದ್ರೆ, ಇಲ್ಲಿವರೆಗೂ ಉಳ್ಳವರ ಪಾಲಾಗಿರುವ ಅಧಿಕಾರ ಇವತ್ತು ಬಹುಜನರು ಇಲ್ಲದವರು ಯಾರು ಇವತ್ತು ಅಲ್ಲಿ ಗೊತ್ತಾಗಿದೆ. OBC ಪಾಪ್ಯುಲೇಷನ್ 55% ಇದ್ದಾರೆ ತೆಲಂಗಾಣದಲ್ಲಿ. ಆದ್ರೆ ತೆಲಂಗಾಣದ ನೀವು ಇತಿಹಾಸ ತೆಗೆದು ನೋಡಿದ್ರೆ ಬರೀ ಉಳ್ಳವರು ಅಂದ್ರೆ ಮುಂದುಳಿದ ವರ್ಗದವರೇ ಆಳಿದ್ದಾರೆ ಹೊರತು ಯಾವ OBCನೂ ಅಲ್ಲಿ ಆಳಿಲ್ಲ. ಅದಕ್ಕೆ ಹೇಳಿರೋದು ಅಲ್ಲಿ ಭೂಕಂಪನ ಆಗುತ್ತೆ. ಒಂದು ಸತಿ ಈ ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ ನಡೆದ್ರೆ ಎಂಪವರ್ಮೆಂಟ್ ಫಾರ್ ದ ಡಿಪ್ರೈವ್ಡ್ ಸೆಕ್ಷನ್ಸ್ ಆಗುತ್ತೆ. OBCಗಳು, ರಿಲಿಜಿಯಸ್ ಮೈನಾರಿಟೀಸ್, SC ST ಗಳಿಗೆ ಪೊಲಿಟಿಕಲ್ ಎಂಪವರ್ಮೆಂಟ್ ಸಿಗೋದು ಕಷ್ಟ ಅಲ್ಲ. ಅದೇ ಭೂಕಂಪನದ ಬಗ್ಗೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. मगर वो काम हो गया है। जैसे जैसे सुनामी आई थी ना, मगर जो सुनामी जिस अर्थक्वेक ने सुनामी बनाई वो तो आपने देखा भी नहीं, वो समुद्र के नीचे था, है ना। मैंने थोड़ा स्टडी किया, पता लगा कि जब सुनामी आई थी 1000 किलोमीटर लंबी मतलब क्रैक जमीन में आया था, किसी ने नहीं देखा। उसके बाद में 2-3 घंटे बाद उसका असर दिखा। वही हुआ है तेलंगाना में। मैं आपको बता रहा हूं 21वीं सदी डेटा की सदी है। मोदी जी कहते हैं डेटा डेटा डेटा, DDD, 4D, 5D, 3D ऐसे बोलते रहते हैं, सुना ना आपने। 50-60 साल पहले अगर आप पूछते पावर कहां से आती है, लोग आपको कहते पावर तेल से आती है, ब्लैक गोल्ड कहते थे उसको। जिस देश के पास तेल है उसके पास पावर है, वो पूरी दुनिया को कंट्रोल कर सकता है। अगर वही सवाल आज आप पूछें तो ब्लैक गोल्ड नहीं है, आज का तेल डेटा है। और डेटा कंपनियों के पास होता है। आप रिलायंस के पास जाइए, अमेज़न के पास जाइए, वो आपको डेटा दिखा देंगे। किसी भी अस्पताल में चले जाइए, आपको वो डेटा दिखा देंगे। मगर जो डेटा आज तेलंगाना सरकार के हाथ में आ गया है उसका देश में कोई मुकाबला नहीं है। ಸ್ನೇಹಿತರೆ, ತಮ್ಗೆಲ್ಲರಿಗೂ ತಿಳಿದಂಗೆ ಸುನಾಮಿ ಬಂತು. ಆ ಸುನಾಮಿ ಯಾಕಾಯ್ತು ಅಂದ್ರೆ ನಮ್ಮ ಸಮುದ್ರಗಳ ಕೆಳಭಾಗದಲ್ಲಿ ದೊಡ್ಡ ಮಟ್ಟದ ಒಂದು ಅರ್ಥಕ್ವೇಕ್ ಆಗಿದೆ, ಭೂಕಂಪನ ಆಗಿದೆ. ಆ ಭೂಕಂಪನ ಎಷ್ಟು ದೊಡ್ಡದಂದ್ರೆ 100 ಕಿಲೋಮೀಟರ್ ಉದ್ದದ ಭೂಕಂಪನ. ನಮ್ಮೆಲ್ಲರಿಗೂ ಸುನಾಮಿ ಕಾಣಿಸ್ತೇ ಹೊರತು ಭೂಕಂಪನ ಕಾಣಿಸಿಲ್ಲ. ಅದೇ ರೀತಿ ಈ ಜನಗಣತಿ, ಆ ಭೂಕಂಪನ ಯಾರಿಗೂ ಕಾಣಿಸಲ್ಲ. ಈಗ ಭೂಕಂಪನ ಆಗೋಗ್ಬಿಟ್ಟಿದೆ. ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಈಗ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಇದು ಏನು ಜಾತಿ ಗಣತಿ ಆಗುತ್ತೆ. ಭೂಕಂಪನ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಕಾಂಗ್ರೆಸ್ ಪಕ್ಷ. ಆದ್ರೆ ಸುನಾಮಿ, ಅದರ ಎಫೆಕ್ಟ್ ಏನಿದೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಅದರಿಂದ ಒಳ್ಳೇದೇ ಆಗುತ್ತೆ. ಮುಂಚೆ ಹೇಗೆ ದೇಶಗಳಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಸಂಪನ್ಮೂಲ ಉಳ್ಳ ದೇಶ ಅಂದ್ರೆ ಯಾರ ಹತ್ರ ತೈಲ ಇದೆಯೋ ಅವ್ರ ಹತ್ರ ಅದು ದೊಡ್ಡ ಸಂಪನ್ಮೂಲ ಉಳ್ಳ ದೇಶ ಅನ್ನೋ ತರ ಇತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಯಾರ ಹತ್ರ ಡೇಟಾ ಇದೆಯೋ, ಡೇಟಾ ಇಸ್ ಕಿಂಗ್. ಡೇಟಾ ಇದ್ರೇನೆ ದುಡ್ಡು ಇದ್ದಂಗೆ, ಡೇಟಾ ಇದ್ರೇನೆ ಸಂಪತ್ತು ಅನ್ನೋ ತರ ಇದೆ. ಅದಕ್ಕೆ ಇವತ್ತು ಡೇಟಾ ಬಹಳಷ್ಟು AI ದೊಡ್ಡ ದೊಡ್ಡ ಕಂಪನಿಗಳು, ಗೂಗಲ್ ಅಂತ ಅವ್ರ ಕೈಯಲ್ಲಿ ಇರುತ್ತೆ.
ಸೊ ಯಾವ ರಾಜ್ಯಗಳಲ್ಲಿ ಈ ಡಾಟಾ ಇದೆಯೋ ಆ ರಾಜ್ಯಗಳು ಮುಂದುವರಿತವೆ. ಯಾವ ದೇಶಗಳಲ್ಲಿ ಈ ಡಾಟಾ ಇದೆಯೋ, ಯಾವ ದೇಶಗಳು ತನ್ನ ಆರ್ಥಿಕ ಸಾಮಾಜಿಕ ಸ್ಥಿತಿ, ತನ್ನ ಜನರ ಆರ್ಥಿಕ ಸಾಮಾಜಿಕ ಸ್ಥಿತಿ ಅರ್ಥಕೊಳ್ಳುತ್ತೋ ಆ ದೇಶ, ಆ ರಾಜ್ಯ ರೈಟ್ ಪ್ರೋಗ್ರಾಮ್ಸ್ ಕೊಟ್ಟು ಮುಂದುವರಿಯೋ ಒಂದು ಚಾನ್ಸ್ ಇದೆ ಅಂತ ರಾಹುಲ್ ಗಾಂಧಿ ಅವರು. का देश में कोई मुकाबला नहीं। आज तेलंगाना में हम आपको बता सकते हैं, हम आपको 1 मिनट के अंदर बता सकते हैं कि तेलंगाना की सारी कॉर्पोरेट्स में, उनकी सारी मैनेजमेंट में कितने ओबीसी हैं, कितने दलित हैं, कितने आदिवासी हैं। हम आपको बता सकते हैं, मैं आपको बता सकता हूं कि अगर आप तेलंगाना में कॉर्पोरेट्स के अंदर यह सवाल पूछें, कितने ओबीसी हैं, मैनेजमेंट में कितने हैं, ओबीसी मालिक कितने हैं, दलित मालिक कितने हैं, लाखों करोड़ रुपए की सैलरी मिलती है उनको। आपने मीडिया में सुना होगा 2 करोड़ का पैकेज, 3 करोड़ का पैकेज, 5 करोड़ का पैकेज, सुना ना आपने। ये आप सवाल पूछ सकते हैं, तेलंगाना में ओबीसी को कितने पैकेज मिले? 0। एक भी पैकेज ओबीसी को नहीं मिल रहा, एक भी पैकेज दलित को नहीं मिल रहा, एक भी पैकेज आदिवासी को नहीं मिल रहा है। और आप मनरेगा की लिस्ट निकालिए, पूरी लाइन ओबीसी, दलित, आदिवासियों से भरी हुई है। ये जो गिग वर्कर्स कहलाते हैं, डोमेस्टिक स्टाफ, गिग वर्कर्स, इनकी लिस्ट निकालिए। तेलंगाना में ब्लैक एंड व्हाइट है। इस देश में मजदूरी ओबीसी, दलित, आदिवासी करते हैं। ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ನಮ್ಮ ಹತ್ರ ಏನು ಡಾಟಾ ಇದೆ ತೆಲಂಗಾಣದಲ್ಲಿ, ಒಂದೊಂದು ವರ್ಗದ್ದು ಓಬಿಸಿದ ಏನು ಸ್ಥಿತಿಗತಿ, ಆದಿವಾಸಿಗಳದ್ದು ಏನು ಸ್ಥಿತಿಗತಿ, ಮುಂದುಳಿದ ವರ್ಗದ ಏನು ಸ್ಥಿತಿಗತಿ, ಶೆಡ್ಯೂಲ್ ಕ್ಯಾಸ್ಟ್ ಏನ್ ಸ್ಥಿತಿಗತಿ ಅಂತ ನಮ್ಮ ಹತ್ರ ಡಾಟಾ ಇದೆ. ನಾನು ಇಲ್ಲಿ ಕುತ್ಕೊಂಡು ಹೇಳ್ಬೋದು ಯಾವ್ಯಾವ ಕಂಪನಿಯಲ್ಲಿ ಎಷ್ಟು ಜನ ಮುಂದುಳಿದ ವರ್ಗದವರು ಇದ್ದಾರೆ, ಎಷ್ಟೆಷ್ಟು ಹಿಂದುಳಿದ ವರ್ಗದವರು ಇದ್ದಾರೆ, ಯಾರ್ಯಾರು ಎಸ್ಸಿ, ಯಾರ್ಯಾರು ಎಸ್ಟಿ ಅಂತ ನಾನು ಇಲ್ಲಿ ಕೂತ್ಕೊಂಡೇ ಹೇಳ್ಬೋದು. ಎಷ್ಟು ಜನ ಬಿಸ್ನೆಸ್ ಮಾಡೋರು ದಲಿತರಿದ್ದಾರೆ, ಎಷ್ಟು ಜನ ಓಬಿಸಿಗಳಿದ್ದಾರೆ, ಎಷ್ಟು ಜನ ಮುಂದುಳಿದ ವರ್ಗದವರು ಇದ್ದಾರೆ. ಅದೇ ತಮಗೆ ತಿಳಿದಂಗೆ ಇವತ್ತು ಕಾರ್ಪೊರೇಟ್ ಅಲ್ಲಿ ಕೋಟಿ ಸಂಪಾದನೆ ಮಾಡೋರು, ಸ್ಯಾಲ್ರಿ ತಗೊಳ್ಳೋರು ಇದ್ದಾರೆ. ಹಿಂಗೆ ಕೋಟಿ ಸಂಬಳ ತಗೊಳ್ಳೋರಲ್ಲಿ ದಲಿತರು ಎಷ್ಟು ಜನ ಇದ್ದಾರೆ ಅಂತ ನೋಡಿದ್ರೆ ಯಾರು ಇಲ್ಲ. ಓಬಿಸಿಗಳು ಎಷ್ಟು ಜನ ಇದ್ದಾರೆ ಅಂದ್ರೆ ಕಮ್ಮಿ ಜನ. ಅದೇ ರೀತಿ ನೀವು ಈ ನಾರ್ಮಲ್ ಗಿಗ್ ವರ್ಕರ್ಸ್ ಅಂತಿರಲ್ವಾ, ಚಿಕ್ಕ ಕೆಲಸ ಮಾಡೋರು, ಫುಡ್ ಡೆಲಿವರಿ ಮಾಡೋರು, ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸ್, ಇಂಥವರಲ್ಲಿ ಯಾರಿದ್ದಾರೆ ಅಂದ್ರೆ ಅದರಲ್ಲಿ ದುಡಿಯೋ ಜನ ಯಾರ್ಯಾರಿದ್ದಾರೆ ಅಂದ್ರೆ ಅದರಲ್ಲಿ ಎಸ್ಸಿಗಳು, ಎಸ್ಟಿಗಳು, ಓಬಿಸಿಗಳು ಸಿಗ್ತಾರೆ. ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ, ಡಾಟಾ ಇದ್ರೆ ಯಾರ್ಯಾರ ಸ್ಥಿತಿಗತಿಗಳು ಏನಿದಾವೆ ಅಂತ ಗೊತ್ತಾಗುತ್ತೆ. ಗವರ್ನಮೆಂಟ್ ಪ್ರೋಆಕ್ಟಿವ್ ಇಂಟರ್ವೆನ್ಷನ್ ಯಾವ ಸಮುದಾಯಗಳು ಕೊಡಬೇಕು ಅನ್ನೋದು ಗೊತ್ತಾಗುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ. बघेल जी ने बहुत अच्छी बात बोली, उत्पादक शक्ति। मतलब देश को चलाता कौन है? देश को, उसकी, किसी भी देश को उसकी उत्पादक शक्ति चलाती है। और देश में मेन सवाल यह उठता है कि अगर उत्पादक शक्ति देश को कुछ दे रही है, भोजन देती है, औजार देती है, ये इमारतें देती हैं, तो उस शक्ति को अपने खून पसीने के लिए देश क्या देता है?
मतलब आप लोग देश को बनाते हो, इमारतें आप बनाते हो, सड़कें आप बनाते हो, स्कूल आप बनाते हो, कॉलेज आप बनाते हो, अस्पताल आप बनाते हो, टेंपल भी आप बनाते हो। मेरे लिए सबसे जरूरी सवाल है, अगर आप लोग देश को बनाते हो तो इस काम के लिए देश आपको क्या देता है? ಸ್ನೇಹಿತರೆ, ಪೂರ್ವ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರು ಸರಿಯಾಗಿ ಹೇಳಿದ್ದಾರೆ. ಈ ನಮ್ಮ ಹಿಂದುಳಿದ ವರ್ಗದವರು SC STಗಳು ಯಾರು ಅಂದ್ರೆ ಅವರು ಈ ದೇಶದ ಉತ್ಪಾದಕರು. ದೇ ಆರ್ ಕಾಲ್ಡ್ ಪ್ರೊಡ್ಯೂಸರ್ಸ್ ಆಫ್ ದ ನೇಷನ್. ಈ ದೇಶಕ್ಕೆ ಏನೇನು ಬೇಕು, ಚಪ್ಪಲಿಯಿಂದ ಹಿಡಿದು, ಮ್ಯಾಚ್ ಬಾಕ್ಸ್ ಇಂದ ಹಿಡಿದು, ಧಾನ್ಯಗಳಿಂದ ಹಿಡಿದು, ಬಟ್ಟೆಯಿಂದ ಹಿಡಿದು, ಮಾಂಸದಿಂದ ಹಿಡಿದು, ಕುರಿಗಾಯಿ ಎಲ್ಲೋ ಇರ್ತಾನೆ, ಅವನು ಮಾಂಸ ಉತ್ಪಾದನೆ ಮಾಡ್ತಾನೆ. ಈ ತರ OBCಗಳು ಈ ದೇಶದ ಬೆನ್ನೆಲುಬು, ಬ್ಯಾಕ್ ಬೋನ್, ಪ್ರೊಡ್ಯೂಸರ್ಸ್ ಆಫ್ ದ ನೇಷನ್ ಅಂತ ಹೇಳ್ತಾರೆ. ಇಂಥ ದೊಡ್ಡ ದೇಶಕ್ಕೆ OBCಗಳು, SC STಗಳು, ರಿಲಿಜಿಯಸ್ ಮೈನಾರಿಟೀಸು ಯಾರು ಉತ್ಪಾದಕರಿದ್ದಾರೆ, ಪ್ರೊಡ್ಯೂಸರ್ಸ್ ಆಫ್ ದ ನೇಷನ್ ಇದ್ದಾರೆ. ಒಂದು ದೇಶ ಮುಂದೆ ಹೋಗ್ಬೇಕು ಅಂದ್ರೆ ಇವರ ಶ್ರಮ, ಇವರ ಬೆವರು ಬಹಳಷ್ಟು ಇರುತ್ತೆ. ಅಂತ ಬೆವರು ಸುರಿಸಿದವರಿಗೆ, ಈ ದೇಶನ ಬೆಳೆಸಿದವರಿಗೆ ಈ ದೇಶ ಏನು ಕೊಟ್ಟಿದೆ. प्राइवेट स्कूल जहां पे आपको लाखों रुपए देने पड़ते हैं, प्राइवेट स्कूल किसके? आपके नहीं, OBC के नहीं, दलित के नहीं, आदिवासी के नहीं। आरक्षण लूटा नहीं, आरक्षण दिया नहीं जाता है। आपके जो ऑफिसर्स हैं आइडियलिज्म के साथ अंदर आते हैं, भर्ती होती है, आइडियलिज्म से आते हैं और फिर आस्ते आस्ते कट दिया जाते हैं। ACR, एनुअल कॉन्फिडेंशियल रिपोर्ट, OBC दलित आदिवासी अफसरों को हत्या करने का तरीका। रिजर्वेशन आपको दी गई है, ಸ್ನೇಹಿತರೆ, ಈ OBCಗಳು ಯಾರು ಇಷ್ಟೊಂದು ಉತ್ಪಾದನೆ ಮಾಡಿ ದೇಶಕ್ಕೆ ಕೊಡ್ತಾರೆ, ಈ ದೇಶ OBCಗಳಿಗೆ ವಾಪಸ್ ಕೊಡೋದು ಒಂದು ಒಳ್ಳೆ ಶಾಲೆನೂ ಕೊಡಲ್ಲ. ನಮ್ಮ ಮಕ್ಕಳನ್ನು ಪ್ರೈವೇಟ್ ಶಾಲೆಗಳೆಲ್ಲ ಹಾಕ್ಬೇಕು. ಆ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಕಟ್ಟಬೇಕು ನಾವು. ಎಲ್ಲರಿಗೂ ಆ ಸ್ಥಿತಿಗತಿ ಇರಲ್ಲ, ಅಲ್ಲಿ ಓದಿಸೋ ಒಂದು ಸ್ಥಿತಿಗತಿ. ಆಫೀಸರ್ಗಳು ಬರ್ತಾರೆ, ಒಳ್ಳೆ ಉದ್ದೇಶದಿಂದನೇ ಬರ್ತಾರೆ ಆಫೀಸರ್ಗಳು. ಆದ್ರೆ ಆ ಆಫೀಸರ್ಗಳಲ್ಲಿರುವ OBCಗಳು, SC STಗಳು, ರಿಲಿಜಿಯಸ್ ಮೈನಾರಿಟೀಸ್ ಸೇರಿರುವ ಆಫೀಸರ್ಗಳು ಅವರು ACR ಅಂತ ಏನ್ ಹೇಳ್ತೀವಿ, ಆನ್ಯುಯಲ್ ಕಾನ್ಫಿಡೆನ್ಷಿಯಲ್ ರಿಪೋರ್ಟ್ ಅಂತ ಏನ್ ಕೊಡ್ತಾರೆ, ಅದರಲ್ಲಿ ಈ ವರ್ಗದ ಜನಕ್ಕೆ ಯಾರ್ಯಾರು ಆಫೀಸರ್ಗಳಿದ್ದಾರೆ ಅವ್ರಿಗೆ ತುಳಿತಾರೆ. ಆ ತುಳಿತಕ್ಕೊಳಪಟ್ಟಿರೋ ಆಫೀಸರ್ಗಳಿಂದ ಆಶಯಗಳಿಂದ ಬಂದಿರ್ತಾರೆ ಈ ಸಮುದಾಯಗಳಿಗೆ ನಾವೇನೋ ಮಾಡ್ಬೇಕು ಅಂತ. ಆದ್ರೆ ಅವ್ರು ಏನು ಮಾಡಕ್ಕಾಗದೆ ಸಿಸ್ಟಮ್ ಅಲ್ಲಿ, ಕರಪ್ಟ್ ಸಿಸ್ಟಮ್ ಅಲ್ಲಿ ಅವರು ಭಾಗಿಯಾಗಬೇಕಾಗುತ್ತೆ. रिजर्वेशन आपको दी गई है, मगर फाइनेंशियल मिनिस्ट्रीज को देखिए, डिफेंस मिनिस्ट्री, फाइनेंस मिनिस्ट्री, बड़ी बड़ी मिनिस्ट्रीज को देखिए, और वहां पे आप नेशनल लेवल, मैंने चेक किया, वहां पे मुझे OBC दलित आदिवासी नाम बता दो। मैंने मजाक किया, बजट बना, मिठाई बांटी जा रही थी, याद है आपको? हलवा बांटा जा रहा था, 11 लोग थे वहां पे, 90% आप लोग हो, 50-55% OBC, 15% दलित, 9% आदिवासी, कोई नहीं वहां पे। हलवा बट रहा है, वो खा भी रहे हैं। आप प्रोडक्टिव फोर्स देश की, वो हलवा में जो चीनी गई वो आपने बनाई,
वो सब आप कर रहे हो, हलवा आप बना रहे हो और खा हो रहे हैं। तो अब मैं ये नहीं कह रहा हूं कि उनको हलवा नहीं खाना चाहिए, उनको भी खाना चाहिए, मगर भैया आपको भी थोड़ा मिलना चाहिए ना। ಸ್ನೇಹಿತರೆ, ಇವತ್ತು ನಮ್ಮ ಕೇಂದ್ರದ ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ಗಳೇನಿದಾವೆ, ಡಿಫೆನ್ಸ್, ಫಿನಾನ್ಸ್, ಆ ಥರ ದೊಡ್ಡ ದೊಡ್ಡ ಡಿಫೆನ್ಸ್ಗಳಲ್ಲಿ ನಿಮಗೆ ಆದಿವಾಸಿಗಳು, ಶೆಡ್ಯೂಲ್ ಕ್ಯಾಸ್ಟ್ ಅವರು, ಒ ಬಿ ಸಿಗಳು ಸಿಗೋದೇ ಕಷ್ಟ. ಆಫೀಸರ್ಗಳ ಲೆವೆಲಲ್ಲಿ, ಸೆಕ್ರೆಟರಿ ಆ ಲೆವೆಲಲ್ಲಿ. ತಮ್ಗೆಲ್ಲರಿಗೂ ಗೊತ್ತು, ಬಡ್ಜೆಟ್ ಪ್ರಿಪೇರ್ ಮಾಡೋಕ್ಕಿಂತ ಮುಂಚೆ ದಿನ ಹಲ್ವಾ ಪ್ರಿಪೇರ್ ಆಗುತ್ತೆ ಅಲ್ಲಿ. ಅದೊಂದು ಪದ್ಧತಿ. ಇಟ್ಸ್ ಎ ಬಹಳ ಕಾಲಾಂತರದಿಂದ ನಡ್ಕೊಂಡ್ ಬಂದಿರೋ ಒಂದಿದು. ಆ ಹಲ್ವಾ ಮಾಡಿ ತಿನ್ನೋರು ಯಾರು ಗೊತ್ತಾ? ಅಲ್ಲಿ ನಿಂತಿರ್ತಾರೆ ಒಂದು 10-11 ಜನ, ಫಿನಾನ್ಸ್ ಸೆಕ್ರೆಟರಿ, ಅವರು ಇವರು, ಆಫೀಸರ್ಗಳು, ವೃತ್ತ ಮಂತ್ರಿ, ಡೆಪ್ಯೂಟಿ ವೃತ್ತ ಮಂತ್ರಿ ಎಲ್ಲರೂ. ಆ 10-11 ಜನದಲ್ಲಿ 90-95% ಇವರೇ ಇರ್ತಾರೆ. ಯಾರು? ಮುಂದುಳಿದವರು. ಈ ದೇಶದ ಬ್ರಾಹ್ಮಣರು, ಈ ದೇಶದ ರಜಪೂತ್ರು, ಈ ದೇಶದ ಬನಿಯಾಗಳು, ಮುಂದುಳಿದವರೇ ಇರ್ತಾರೆ ಹೊರತು ಅಲ್ಲಿ ಯಾವ ಒಬ್ಬರು ದಲಿತರು, ಹಿಂದುಳಿದ ವರ್ಗದವರು, ಆದ್ರೆ ಮುಸಲ್ಮಾನರು, ಕ್ರೈಸ್ತರು ಯಾರು ಇರಲ್ಲ. ಇದರ ಅರ್ಥ ಏನಂದ್ರೆ, ಆ ಹಲ್ವಾಗ್ ಹೋಗೋ ಸಕ್ಕರೆ ಮಾಡೋರು ನಾವು, ಆ ಹಲ್ವಾಗ್ ಹೋಗೋ ರವೆ ಉತ್ಪಾದನೆ ಮಾಡೋರು ನಾವು, ಆ ಹಲ್ವಾಗ್ ಹೋಗೋ ಬೇರೆ ಬೇರೆ ಪದಾರ್ಥಗಳು, ಕೇಸರಿ ಇರ್ಲಿ, ಅವು ಇವು ಉತ್ಪಾದನೆ ಮಾಡೋರು ನಾವು. ಆದ್ರೆ ತಿನ್ನೋರು, ಉತ್ಪಾದನೆ ಮಾಡೋರು 90-95% ಜನ. ಆದ್ರೆ ಆ 95% ಜನದ ರೆಪ್ರೆಸೆಂಟೇಟಿವ್ಸ್ ಆ ಹಲ್ವಾ ತಿನ್ನೋದ್ರಲ್ಲಿರಲ್ಲ. ಆ ಹಲ್ವಾ ತಿನ್ನೋದ್ರಲ್ಲಿ ಆ 5%, 3-5% ಯಾರು ಮುಂದುಳಿದ ವರ್ಗದವ್ರು ಇರ್ತಾರೆ, ಅವರೇ ಜಾಸ್ತಿ ಇರ್ತಾರೆ. ಇದು ಸರಿನಾ ಅಂತ ಪ್ರಶ್ನೆ ಮಾಡ್ತಾರೆ. ಈ ಜನನು ಹಲ್ವಾ ತಿನ್ಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. तो अब मैं आपको, आप मेरी बहन से पूछो, मेरी बहन से पूछो, कभी मिलोगे तो पूछना कि अगर कभी राहुल ने किसी चीज के बारे में मन बना लिया तो उस बात को वो छोड़ेगा या नहीं छोड़ेगा, वो पूछ लो उससे। मैं नहीं छोड़ने वाला। और मैं सिर्फ जाति जनगणना की बात नहीं कर रहा हूं। देखो, आप ये मत सोचो कि मैं जाति जनगणना की बात कर रहा हूं। जाति जनगणना तो पहला कदम है। मैं जो आप कि जो बघेल जी ने उत्पादक शक्ति की बात की, मेरा लक्ष्य है कि उस उत्पादक शक्ति को हिंदुस्तान में रिस्पेक्ट और हिस्सेदारी मिले। ಸ್ನೇಹಿತರೆ, ನನ್ನ ತಂಗಿನ ಕೇಳಿ, ಪ್ರಿಯಾಂಕನ ಕೇಳಿ. ನಾನು ಚಿಕ್ಕ ವಯಸ್ಸಿಂದ ನಾನೊಬ್ಬ ದೊಡ್ಡ ಹಠವಾದಿ. ನಾನು ಎಂತ ಹಠವಾದಿ ಅಂದ್ರೆ, ಒಂದ್ಸತಿ ಒಂದು ನಿರ್ಧಾರ ಮಾಡಿದ್ರೆ ಅದನ್ನ ಯಾವತ್ತೂ ನಾನು ಬದಲಾಯಿಸಲ್ಲ. ನಾನು ಇವತ್ತು ನಿರ್ಧಾರ ಮಾಡಿದ್ದೇನೆ. ನಮ್ಮ ಭೂಪೇಶ್ ಬಘೇಲ್ ಜಿ ಹೇಳಿದಾರಲ್ವಾ, ಆ ಉತ್ಪಾದಕರ ಶಕ್ತಿ ಏನಿದೆ, ಆ ಉತ್ಪಾದಕರ ಶಕ್ತಿ ಅಂದ್ರೆ OBCಯ ಶಕ್ತಿ, ದೀನ ದಲಿತರ ಶಕ್ತಿ, ರಿಲಿಜಿಯಸ್ ಮೈನಾರಿಟೀಸ್, ಪ್ರೊಡ್ಯೂಸರ್ಸ್ ಆಫ್ ದ ನೇಷನ್ ಅಂತ ಯಾರಂತೀವಿ. ಈ ಶಕ್ತಿ ಏನಿದೆ, ನಾನು ಬರೀ ಸೆನ್ಸಸ್ ಮಾಡಿ, ಸರ್ವೆ ಮಾಡಿ ಮುಗಿಸಲ್ಲ. ಸೆನ್ಸಸ್ ಮಾಡಿದ್ರೆ, ಸರ್ವೆ ಮಾಡಿದ್ರೆ ಬರೀ ಅದೊಂದು ಎಕ್ಸ್ರೇ ಮಿಷಿನ್ ಇದ್ದಂಗೆ. ಏನ್ ಪ್ರಾಬ್ಲಮ್ ಅನ್ನೋದೊಂದೇ ನನಗೆ ಗೊತ್ತಾಗುತ್ತೆ. ಅದನ್ನ ಸೆಕೆಂಡ್ ಲೆವೆಲ್ ತಗೊಂಡೋಗ್ತೀನಿ. ಯಾರ್ಯಾರು ಈ ಉತ್ಪಾದಕರಿದ್ದಾರೆ, ಆ ನಮ್ಮ ದೇಶದ ಉತ್ಪಾದನೆಗೆ ಹೆಲ್ಪ್ ಮಾಡೋ ಈ ಉತ್ಪಾದಕರು ಏನಿದ್ದಾರೆ, 90-95% ಜನ ಏನಿದ್ದಾರೆ, ಅವರಿಗೆ ಬರಾಬರ್ ಹಿಸ್ಸೆ ಸಿಗ್ಬೇಕು. ಈ ದೇಶದ ವೆಲ್ತ್ ಅಲ್ಲಿ ಅವರಿಗೆ ಸರಿಯಾದ ಪಾಲ್ ಸಿಗ್ಬೇಕು. ಈ ದೇಶದ ಆಡಳಿತ ವ್ಯವಸ್ಥೆಯಲ್ಲಿ ಅವರಿಗೆ ಸರಿಯಾದ ಪಾಲ್ ಸಿಗ್ಬೇಕು. ಈ ದೇಶದ ಎಲ್ಲ ಇದು ಏನು ಇಂಡಸ್ಟ್ರಿಯಲ್ಲಿ ಅವರಿಗೆ ಪಾಲ್ ಸಿಗ್ಬೇಕು. ಈ ದೇಶದ ಜಾಬ್ಸ್ ಅಲ್ಲಿ ಅವ್ರಿಗೆ ಪಾಲ್ ಸಿಗ್ಬೇಕು. ಇದು ನಾನು ಮಾಡ್ತೇನೆ ಅಂತ ಹೇಳ್ತಾರೆ. को हिंदुस्तान में रिस्पेक्ट और हिस्सेदारी मिले। तो आपको लगना चाहिए, हिंदुस्तान के किसान को लगना चाहिए,
आज आप हिंदुस्तान के किसान से पूछो आपके बेटे के लिए क्या सपना है, आप क्या सोचते हो, आपका बेटा क्या करेगा, वो आपको कहेगा मजदूरी करेगा। और मैं चाहता हूं कि वो किसान कहे नहीं, मेरा बेटा इस देश का सबसे बड़ा बिजनेसमैन बन सकता है, जो भी वो करना चाहता है वो कर सकता है। अब एक प्रॉब्लम है राजनीति में, सबसे बड़ी प्रॉब्लम पता है क्या होती है? क्या होती है? हाँ, नहीं, नरेंद्र मोदी कोई बड़ी प्रॉब्लम नहीं है। वो नहीं, मैं आपको बता रहा हूं, ये आपने अपने सिर पे चढ़ा रखा है, कोई प्रॉब्लम नहीं। ये जो मीडिया वाले हैं इन्होंने बना रखा है, इसका गुब्बारा बनाया, कोई प्रॉब्लम नहीं। अब पहले पहले तो मैं मिला नहीं था, अब 2-3 बार मैं मिल भी लिया हूं, बात समझ गया हूं मैं, कुछ नहीं है उसमें। शो, पूरा शो है, दम नहीं है, बता रहा हूं। आप लोग मिले नहीं हो, मैं मिला हूं, बैठा हूं कमरे में। तो मेरा कहना है, ಸ್ನೇಹಿತರೆ, ಈ ದೇಶದ ಓಬಿಸಿಗಳು ಏನ್ ಬಯಸ್ತಾರೆ, ಈ ದೇಶದ ರೈತಾಪಿ ಜನ ಏನ್ ಬಯಸ್ತಾರೆ, ಈ ದೇಶದ ರೈತಾಪಿ ಜನ ಏನ್ ಬಯಸ್ತಾರೆ ಅಂದ್ರೆ ಎಲ್ಲದರಲ್ಲೂ ನಮ್ಗೆ ಸಮಪಾಲು ಕೊಡಿ, ನಮಗೂ ಒಂದು ರೆಸ್ಪೆಕ್ಟ್ ಅನ್ನೋದು ಕೊಡಿ, ನಾವು ಈ ದೇಶಕ್ಕಾಗಿ ನಮ್ ಬೆವರನ್ನ ಹಾಕಿ ನಿಮ್ಗಾಗಿ ನಾವೆಲ್ಲ ಉತ್ಪಾದನೆ ಮಾಡ್ತಾ ಇದೀವಿ, ನಮ್ಗೆ ತಕ್ಕ MSP ಕೊಡಿ. ಈ ದೇಶದ ರೈತ ತನ್ನ ಮಗ ಏನಾಗ್ಬೇಕು ಅಂತ ಅನ್ಕೊಂತಾನೆ. ಈ ದೇಶದ ರೈತ ತನ್ನ ಮಗ ಓದ್ಬಿಟ್ಟು ಒಂದು ದೊಡ್ಡ ಆಫೀಸರ್ ಆಗ್ಲಿ, ಒಂದು ದೊಡ್ಡ ಇಂಡಸ್ಟ್ರಿ ಕಟ್ಲಿ, ಒಬ್ಬ ದಲಿತನೂ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗ್ಲಿ, ದಲಿತನೂ ಒಬ್ಬ ಅಂಬಾನಿ ಆಗ್ಲಿ ಅಂತ ಬಯಸ್ತಾನೆ ಹೊರತು ಇನ್ನೇನು ಬಯಸಲ್ಲ. ಸಮಪಾಲು, ಎಲ್ಲರಿಗೆ ಸಮಪಾಲು, ಎಲ್ಲರಿಗೆ ಸಮಬಾಳು ಬಯಸ್ತಾರೆ ಅಷ್ಟೇ. ಆಮೇಲೆ ಇವತ್ತು ಈ ಮೋದಿ ಅನ್ನೋ ಒಂದು ಭೂತ ಏನಿದೆ, ಇದು ಮೀಡಿಯಾ ಕ್ರಿಯೇಟ್ ಮಾಡಿರೋ ಭೂತ. ನಾನೇನು ಭಯ ಬೀಳಲ್ಲ, ನೀವು ಏನು ಭಯ ಬೀಳ್ಬೇಡಿ. ಇದು ಒಂಥರ ಬೆಲೂನ್ ಇದ್ದಂಗೆ, ಮೀಡಿಯಾ ಊದಿರೋ ಬೆಲೂನು. ಮುಂಚೆ ನಾನು ಭೇಟಿ ಆಗಿರ್ಲಿಲ್ಲ, ಈ ನಡುವೆ ಒಂದು 3-4 ಸತಿ ಭೇಟಿ ಆಗಿದ್ದೇನೆ. ನನಗ್ ಗೊತ್ತು ಇದು ನಗ್ನ ಚಕ್ರವರ್ತಿ ಅಂತ, ಇದ್ರಲ್ಲಿ ಏನು ಇಲ್ಲ, ಇದ್ರ ಟೊಳ್ಳು ಗೊಂಬೆ, ಇದು ಯಾವತ್ತಿದ್ರೇನು ಇದು ಬಿದ್ದೋಗ್ಬಿಡುತ್ತೆ ಅನ್ನೋದು ನನಗ್ ಗೊತ್ತು. ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ, ನಾನಂತೂ ಇವ್ರು ಭಯ ಬೀಳಲ್ಲ, ನೀವ್ ಯಾರು ಭಯ ಬೀಳೋದ ಅವಶ್ಯಕತೆ ಇಲ್ಲ. ಇದು ಒಂದು ಟುಸ್ ಪಟಾಕಿ. तो मेरा कहना है कि सबसे बड़ी प्रॉब्लम होती है राजनीति में, जो व्यक्ति अपनी शक्ति को ही नहीं समझता है। और मेरी सबसे बड़ी कंप्लेंट क्या है ओबीसी युवाओं से, कि आप अपनी शक्ति नहीं समझते हो। आपको मालूम ही नहीं कि आपकी कितनी शक्ति है, कैसी है, क्या है, वो आपको समझ नहीं। क्योंकि जिस दिन आपको अपनी शक्ति समझ आ गई, ये पूरा पलट जाएगा। तो मेरा क्यों, और अच्छा सवाल उठता है, अब आप मुझसे कहोगे कि भाई आपने कहा कि हमें अपनी राजनीतिक शक्ति नहीं समझ आती, तो फिर क्यों नहीं आती? मैं आपको बताता हूं क्यों नहीं आती। क्योंकि नहीं, बांटे नहीं गए हैं। देखिए वो हुआ क्या है, मैं आपको बताता हूं, सुनो। और ये आपको गहराई से समझना होगा। ये आपकी, देखिए, दलितों की हिस्ट्री है, दलितों की हिस्ट्री है ना। देश के दलितों को अंबेडकर जी ने उनकी हिस्ट्री समझाई। और अगर आप आज दलित से पूछें कि भाई आपकी हिस्ट्री क्या है, वो आपको 3000 साल की हिस्ट्री बता देगा। वो आपसे कहेगा देखिए, हमें अछूत कहा जाता था, हमें बाहर रखा जाता था, हमें मारा जाता था। 1 सेकंड में आपको बताएगा। आप वही सवाल आदिवासियों से पूछो, आपकी हिस्ट्री क्या है, वो आपको बता देगा। मगर अगर आप ओबीसी से पूछो
कि भैया आपकी हिस्ट्री क्या है, आप जवाब नहीं दे पाते हो। इसका कारण है आपकी हिस्ट्री को आरएसएस और बीजेपी ने मिटाया है। ಸ್ನೇಹಿತರೆ, ಬಹಳಷ್ಟು OBCಗಳಿಗೆ ಒಂದು ಅತಂತ್ರ ಸ್ಥಿತಿಯಲ್ಲಿ ಇದ್ದೀರಿ. ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ, ಬಹಳಷ್ಟು ಯುವಕರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಅದು ನೀವು OBCಗಳು ದಲಿತರ ಸ್ವಲ್ಪ ಮೇಲಿದ್ದೀರಾ, ಮೇಲ್ವರ್ಗದ ಸ್ವಲ್ಪ ಕೆಳಗಡೆ ಇದ್ದೀರಾ. ನೀವು ಒಂಥರ ಸ್ಯಾಂಡ್ವಿಚ್ ಆಗಿದ್ದೀರಾ. ನಿಮ್ಮ ಇತಿಹಾಸ ಆಗಿರೋ ಇತಿಹಾಸ ಗೊತ್ತು, ಆದ್ರೆ ಸ್ನೇಹಿತರೆ, OBC ಸ್ನೇಹಿತರೆ, ನಿಮಗೆ ನಿಮ್ಮ ಇತಿಹಾಸ ಗೊತ್ತಿಲ್ಲ. ಯಾಕನ್ನೋದು ಗೊತ್ತಾ ನಿಮ್ಗೆ? ನಿಮ್ದು ಭವ್ಯ ಇತಿಹಾಸ, ಆದ್ರೆ ಭವ್ಯ ಇತಿಹಾಸವನ್ನು ಮರಿಮಾಚಿದ್ದಾರೆ. ಯಾಕೆ ಮರಿಮಾಚಿದ್ದಾರೆ ಗೊತ್ತಾ? ನಿಮ್ಮ ಪೊಲಿಟಿಕಲ್ ಮಾಸ್ಟರ್ಸ್ ಯಾರಿದಾರೋ, RSS, ಈ ಸಂಘ, ಈ ನಿಮ್ಮ ಇತಿಹಾಸನೇ ಮರಿಮಾಚಿದ್ದಾರೆ. ನಿಮ್ಮ ಇತಿಹಾಸ, ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಮರಿಮಾಚಿದ್ದಾರೆ, ಯಶವಂತರಾವ್ ಹೋಲ್ಕರ್ ಇತಿಹಾಸ ಮರಿಮಾಚಿದ್ದಾರೆ, ಸಾವಿತ್ರಿಬಾಯಿ ಫೂಲೆ ಇತಿಹಾಸ ಮರಿಮಾಚಿದ್ದಾರೆ. ಅದೇ ರೀತಿ ನಿಮ್ದು ಭವ್ಯ ಇತಿಹಾಸ ಏನಿತ್ತು, ಆ ಇತಿಹಾಸನೆಲ್ಲ ಈ ಸಂಘ ನಿಮ್ಮ ಇತಿಹಾಸ, ಮೂಲ ನಿವಾಸಿ ಇತಿಹಾಸವನ್ನು ಮರಿಮಾಚಿ ಅವ್ರಿಗೆ ಬೇಕಾಗಿರೋ ಇತಿಹಾಸನ ನಿಮ್ಮ ತಲೆಯಲ್ಲಿ ತುಂಬಿದ್ದಾರೆ ಅಂತ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ. ಆಮೇಲೆ ಯಾವತ್ತು OBCಗಳು ತಮ್ಮ ಇತಿಹಾಸದ ಅರಿವು ಬರುತ್ತೋ, ಯಾವತ್ತು OBCಗಳು ತಮ್ಮ ಇತಿಹಾಸದ ಅರಿವು ಬಂದು ರಾಜಕೀಯ ಪ್ರಬುದ್ಧತೆ ಬರುತ್ತೋ, ಆವತ್ತು ಈ ಸಂಘ, ಈ RSS, ಈ BJP ಕತೆ ಈ ದೇಶದಲ್ಲಿ ಮುಗಿತದೆ. आपकी हिस्ट्री को, जो देश की उत्पादक शक्ति की हिस्ट्री है, उसको आरएसएस और बीजेपी ने मिलकर मिटाने का काम किया। आपको, आप स्कूल पढ़े हो ना हिंदुस्तान में? स्कूल पढ़े ना? आप मुझे बताओ, आपने स्कूल में हिस्ट्री की तो किताब पढ़ी होगी, उसमें ओबीसी की हिस्ट्री कौन सी थी, कहां थी? उसमें कहीं लिखा था ओबीसी की हिस्ट्री के बारे में? कुछ लिखा था? मैंने तो नहीं पढ़ा। आज जब मैं बात को समझ रहा हूं तो मैं अपने आप से सवाल पूछता हूं, भैया जब मैं छोटा था तो इस देश की जो 55-60% लोग हैं, उनकी हिस्ट्री की किताब में है ही क्यों नहीं? ये जानबूझ के मिटाया गया है, क्योंकि जिस दिन आप अपनी हिस्ट्री समझ जाओगे, उस दिन आप समझ जाओगे कि आरएसएस आपका सबसे बड़ा दुश्मन है। ಸ್ನೇಹಿತರೆ, ಬಹಳಷ್ಟು ಜನ ನಾವು OBCಗಳು ಸ್ವಲ್ಪ ಯೋಚನೆ ಮಾಡಿದ್ರೆ, ಈ ದೇಶದ ಎಲಿಮೆಂಟರಿ ಸ್ಕೂಲ್ ಆಗ್ಲಿ, ಹೈಸ್ಕೂಲ್ ಇತಿಹಾಸದ ಪಾಠಗಳಲ್ಲಿ ನಮ್ಮ ಹೀರೋಗಳು ಯಾರ್ಯಾರಿದ್ದಾರೆ, OBC ಹೀರೋಗಳ ಇತಿಹಾಸನೇ ಇಲ್ಲ, ಎಲ್ಲೂ ಮರಿಮಾಚಿದ್ದಾರೆ. ಯಾಕೆ ಮರಿಮಾಚಿದ್ದಾರೆ? ಯಾಕಂದ್ರೆ OBCಗಳನ್ನ ತುಳಿಬೇಕು ಅಂತ. OBCಗಳು ತಮ್ಮ ಹೀರೋಗಳ ಇತಿಹಾಸ OBC ಹುಡುಗರು ಗೊತ್ತಾಗ್ಬಾರ್ದು ಅಂತ. OBCಗಳು ಯಾವಾಗ್ಲೂ ಈ ಮೇಲ್ವರ್ಗದ ಗುಲಾಮರಾಗೇ ಇರಬೇಕು ಅಂತ, RSS ನ ಗುಲಾಮರಾಗೇ ಇರಬೇಕು ಅಂತ. ಇವತ್ತು ಅರ್ಥ ಮಾಡ್ಕೊಳ್ಳಿ, 55% ಇರುವ OBCಗಳು ಈ ದೇಶದಲ್ಲಿ ಅವ್ರ ಇತಿಹಾಸನೇ ಇಲ್ಲ ಟೆಕ್ಸ್ಟ್ ಬುಕ್ ಅಲ್ಲಿ. ಯಾಕಿಲ್ಲ? ಯಾಕಂದ್ರೆ OBCಗಳು ತಮ್ಮ ಇತಿಹಾಸನ ಅರ್ಥಕೊಂಡ್ರೆ RSS ಹಿಂದೆ ಹೋಗಲ್ಲ. ನಾನು ಓಪನ್ ಚಾಲೆಂಜ್ ಕೊಡ್ತೀನಿ, ಯಾವುದೇ ಒಂದು OBC ತನ್ನ ಮೂಲ ನಿವಾಸಿ ಸಂಸ್ಕೃತಿ ಯಾವುದು ಅಂತ ಅವನಿಗೆ ಗೊತ್ತಾಗಿ, ನನ್ನ ಸಂಸ್ಕೃತಿ ಈ ಸಂಸ್ಕೃತಿ ಅಲ್ಲ, ನನ್ನ ಸಂಸ್ಕೃತಿ ಈ ನೆಲಮೂಲದ ಸಂಸ್ಕೃತಿ, ನನ್ನ ಸಿದ್ಧಾಂತ ಗುರುಗಳು ಬಂದ್ಬಿಟ್ಟು ಬುದ್ಧ, ಬಸವಣ್ಣ, ಪೆರಿಯಾರ್ ಅಂತ ಯಾವತ್ತು ಈ ತರ ಬರುತ್ತೋ ಅವತ್ತು ಯಾವ OBCನೂ ಸಂಘದ ಕರೆ ಹೋಗಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವತ್ತು ಒಂದು OBC ಸೈದ್ಧಾಂತಿಕ OBC ಆಗ್ತಾನೋ, ಚೇಲ OBC ಬಿಟ್ಟು ಯಾವನು ಚೇಲ OBC ಆಗ್ತಾನೋ ಅವ ಹೋಗ್ತಾನೆ ಸಂಘದ ಹಿಂದೆ. ಆದ್ರೆ ಯಾವ್ದು ಸೈದ್ಧಾಂತಿಕ ಬದ್ಧತೆ ಇರುವ ಒಬ್ಬ OBC ಬರ್ತಾನೋ
ಆ OBC ಯಾವತ್ತೂ RSS ಜೊತೆ ಹೋಗಕ್ ಸಾಧ್ಯ ಇಲ್ಲ. और आरएसएस नहीं आप पर आक्रमण किया है, और ये कोई नई बात नहीं है, ये हजारों साल से आक्रमण कर रहे हैं आप मनुवादी वही, और ये हर लेवल पे होता है, हर लेवल पे होता है। एजुकेशन में होता है, एजुकेशन में होता है, बिजनेस में होता है, जुडिशरी देख लीजिए वहां होता है, सब जगह आपके खिलाफ डिस्क्रिमिनेशन हो रहा है। मोदी जी कहते हैं मोदी जी कहते हैं हिंदू इंडिया कहते हैं। 50% हिंदू तो आप हो। अगर हिंदू इंडिया है और 50% आप हो, तो मीडिया में आपका एक आदमी क्यों नहीं है? कॉर्पोरेट इंडिया में आपका एक आदमी क्यों नहीं है? औरत क्यों नहीं है? मीडिया के एंकर्स की लिस्ट निकालो, ओबीसी नाम दिखा दो मुझे, कहां है? बड़े बड़े पत्रकारों के नाम निकालो, ओबीसी कहां है? कौन है वहां पे? अदानी ओबीसी है क्या? आपकी पूरी की पूरी जमीन उसको दी जा रही है, पूरी की पूरी आपकी जमीन ओबीसी दलित आदिवासियों की जमीन छीन छीन कर अदानी को दी जा रही है, अंबानी को दी जा रही है, टाटा को दी जा रही है, इन लोगों को दी जा रही है। इनके सिस्टम में कोई ओबीसी है ही नहीं, दलित है ही नहीं, आदिवासी है ही नहीं। तो इसलिए हमने कहा है सबसे पहले जहां भी हमारी सरकार होगी वहां जाति जनगणना होगा, एक्सरे होगा, एमआरआई होगा, हमें पता लगाना है ओबीसी कितने हैं, कहां हैं, क्या करते हैं, कितनी भागीदारी है, कितना पैसा है, ये हम सब जानना चाहते हैं। ಸ್ನೇಹಿತರೆ, ಇವತ್ತು ಎಜುಕೇಶನ್ ಅಲ್ಲಿ, ಬಿಸ್ನೆಸ್ ಅಲ್ಲಿ, ಜುಡಿಷಿಯರಿಯಲ್ಲಿ ಮೋದಿ ಅವರು ಹಿಂದೂ 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 ಅಂತಾರೆ. ಹಿಂದುತ್ವ, ನಾವೆಲ್ಲ ಒಂದು, ಹಿಂದೂ ನಾವೆಲ್ಲ ಒಂದು ಅಂತಾರೆ. ಆದ್ರೆ ಎಲ್ಲಿದಾರಪ್ಪ OBCಗಳು, ದಲಿತರು, ಎಸ್ಸಿಗಳು, ಟ್ರೈಬಲ್ಸು, STಗಳು, ಇವರೆಲ್ಲ ಹಿಂದೂಗಳಲ್ವಾ? ಎಲ್ಲಿದ್ದಾರೆ? ಎಜುಕೇಶನ್ ಸೆಕ್ಟರ್ ಅಲ್ಲಿ ಇಲ್ಲಿರೋ VCಗಳಲ್ಲಿ, ಪ್ರೊಫೆಸರ್ ಅಲ್ಲಿ ಎಷ್ಟು ಜನ ಇದ್ದಾರೆ OBCಗಳು? ಎಷ್ಟು ಜನ ಇದ್ದಾರೆ SCಗಳು? ಎಷ್ಟು ಜನ ಇದ್ದಾರೆ ದಲಿತರು? ಬಿಸ್ನೆಸ್ ಅಲ್ಲಿ ಎಷ್ಟು ಜನ ಅಂಬಾನಿಗಳು, ಅದಾನಿಗಳಿದ್ದಾರೆ? ಎಷ್ಟು ಜನ ದಲಿತರು, ಬನಿಯಾಗಳಿದ್ದಾರೆ? ಎಷ್ಟು ಜನ ದಲಿತರಿದ್ದಾರೆ? ಎಷ್ಟು ಜನ OBCಗಳಿದ್ದಾರೆ? ಅದೇ ರೀತಿ ಜುಡಿಷಿಯರಿಯಲ್ಲಿ ಎಷ್ಟು ಜನ ಜಡ್ಜ್ಗಳಿದಾರಪ್ಪ? ಎಷ್ಟು ಜನ ಜಸ್ಟಿಸ್ಗಳಿದ್ದಾರೆ? ಸೊ ಒಂದ್ ಕಡೆಯಿಂದ ನೀವು ಹಿಂದೂ 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 ಅನ್ಕೊಂಡು ಆ ಹಿಂದೂಗಳಲ್ಲಿರುವ ಮುಂದುಳಿದ ಜನ ಒಂದು 3% 4% ಜನಕ್ಕೆ ನೀವು ಎಲ್ಲ ಉನ್ನತ ಅಧಿಕಾರಿಗಳು ಕೊಟ್ಬಿಟ್ಟು ಆ ಹಿಂದೂಗಳಲ್ಲಿ 97% ಏನಿದ್ದಾರೆ ಅವ್ರನ್ನ ಹೊರಗಿಟ್ರೆ ಯಾವ ಹಿಂದೂ ಉಪಕಾರ ಆಗುತ್ತೆ ಮೋದಿ ಅವರೇ ಅಂತ ರಾಹುಲ್ ಗಾಂಧಿ ಅವರು ಕೇಳ್ತಾ ಇದ್ದಾರೆ. ये हम सब जानना चाहते हैं। दूसरी बात, जैसे ही जाति जनगणना होता है वैसे ही 50% की दीवार वहीं टूट जाती है। तेलंगाना के चीफ मिनिस्टर ने जाति जनगणना के होने के एकदम बाद अपने आप 50% की दीवार तोड़ी और उन्होंने कहा कि भाई, मैंने उनसे पूछा, उन्होंने कहा राहुल जी, जब मैंने ये देखा मेरे सामने कोई ऑप्शन ही नहीं है, मुझे ये करना पड़ा क्योंकि मुझे अन्याय दिखा। कल भाषण में उन्होंने बोला तो पहला काम जाति जनगणना
जहां भी हमारी सरकार होगी, 50% की दीवार जहां भी हमारी सरकार होगी, और दूसरा काम नेशनल लेवल पे, ये दोनों काम। ಈಗ ನೋಡಿ ಸ್ನೇಹಿತರೆ, ಈ ಜನಗಣತಿ ಅನ್ನೋದು MRI ಎಕ್ಸ್ರೇ ಸ್ಕ್ಯಾನ್ ಇದ್ದಂಗೆ. ಬರೀ ಜನಗಣತಿ ಮಾಡ್ಬಿಟ್ಟು ಸೋಶಿಯೋ ಎಕನಾಮಿಕ್ ಕಂಡೀಷನ್ ನೋಡ್ಕೊಂಡ ತಕ್ಷಣ ಅಲ್ಲೇ ಸ್ಟಾಪ್ ಆಗಲ್ಲ. ಎಲ್ಲೆಲ್ಲಿ ನಮ್ಮ ಸರ್ಕಾರಗಳಿದಾವ ನೆಕ್ಸ್ಟ್ ಸ್ಟೆಪ್ ನಾವು ತಗೊಂಡು ಹೋಗ್ತೀವಿ. ಎಲ್ಲೆಲ್ಲಿ ಕ್ಯಾಸ್ಟ್ ಸರ್ವೆ ಆಗುತ್ತೋ ಅಲ್ಲಿ ಈ 50% ನ ಏನು ರಿಸರ್ವೇಶನ್ ನ ಕ್ಯಾಪ್ ಇದೆ ನೋಡಿ, ಅದನ್ನ ಬ್ರೇಕ್ ಮಾಡುತ್ತೆ ಇದು. ಯಾಕಂದ್ರೆ ಪ್ರತಿಯೊಬ್ರು ಕ್ವಶನ್ ಮಾಡ್ತಾರೆ. 7% 8% ಇರೋ ಟ್ರೈಬಲ್ಸ್ ಕೇಳ್ತಾರೆ, ಯಾಕಪ್ಪ ನಮ್ಗೆ ನಮ್ಮ सबके साथ सबके विकास ಅಂತೀರಾ ಮೋದಿಜಿ, ಕಾ ಹೈ सबके विकास सबके साथ सबके विकास ಎಲ್ಲಿದೆ? सबका ವಿನಾಶ हो रहा है ಅಂತ ಕೇಳ್ತಾರೆ. ಅದೇ ರೀತಿ 55% ಇರುವ OBCಗಳಿಗೆ ಘೋರ ಅನ್ಯಾಯ ಮಾಡಿದೆ ಈ ಬಿಜೆಪಿ ಸರ್ಕಾರ. 27% ಕೊಡ್ತು ನಮ್ಗೆ ಅಷ್ಟೇ. 55% ಇರುವ OBCಗಳಿಗೆ 27%, 3% ಇರುವ ಅಪ್ಪರ್ ಕ್ಯಾಸ್ಟ್ಗೆ 10% EWS. ಸೊ ಈ ಘೋರ ಅನ್ಯಾಯ ಏನಿದೆ ಇದನ್ನ ಈ ಕ್ಯಾಸ್ಟ್ ಸರ್ವೆ ಅಂತ ಏನಿದೆ ಆಟೋಮೆಟಿಕ್ಲಿ ಇದು 50% ಬ್ಯಾರಿಯರ್ ನ ಬ್ರೇಕ್ ಮಾಡ್ಕೊಂಡು ಮುಂದೆ ಹೋಗುತ್ತೆ. ಇದು ಒಂದು ದೊಡ್ಡ ನಾಂದಿ ಹಾಡುತ್ತೆ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. प्राइवेट एजुकेशन में तेलंगाना में बड़ी इंटरेस्टिंग बात आई। तेलंगाना में यह पता लगा कि अगर किसी व्यक्ति के पास शिक्षा है तो वो तेजी से आगे बढ़ता है। एजुकेशन इज क्रिटिकल टू प्रोग्रेस। और तेलंगाना में दूसरी बात पता लगी कि अगर आपके पास शिक्षा है और अगर आपके पास अंग्रेजी भी है तो डबल बैरल प्रोग्रेस होती है। बीजेपी के नेता कहते हैं अंग्रेजी को हम हिंदुस्तान से मिटा देंगे। नहीं, मगर आप उनसे एक बात पूछिए, आप अंग्रेजी मिटाना चाहते हो मगर आपके बच्चे कहां पढ़ते हैं? आपके बच्चे क्या हिंदी मीडियम में पढ़ते हैं या इंग्लिश मीडियम में पढ़ते हैं? आपके बच्चे क्या लंदन में पढ़ते हैं, अमेरिका में पढ़ते हैं, वहां क्या हिंदी में पढ़ते हैं? वो नहीं। तो रीजनल लैंग्वेज, रीजनल भाषा, हिंदी, तमिल, ये सब जरूरी है। बंगाली, पंजाबी, कन्नड़ा, ये सब जरूरी है, मगर उसके बिल्कुल साइड में अंग्रेजी भी जरूरी है। ಸ್ನೇಹಿತರೆ, ತೆಲಂಗಾಣ ಸರ್ವೆ ಟೈಮಲ್ಲಿ ನಮ್ಗೆ ಅರಿವು ಬಂದಿದೆ ಯಾವ್ಯಾವ ಜಾತಿಗಳು ಎಜುಕೇಶನ್ ಶಿಕ್ಷಣ ಪಡೆದಿದೆ, ಆ ಶಿಕ್ಷಣ ಜೊತೆ ಎಲ್ಲೆಲ್ಲಿ ಸ್ವಲ್ಪ ಇಂಗ್ಲಿಶಿನ ಅವ್ರಿಗೆ ಎಕ್ಸ್ಪೋಜರ್ ಇದೆಯೋ ಅಂತ ಮಕ್ಕಳು, ಅಂತ ಜಾತಿಯ ಮಕ್ಕಳು ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ ಅನ್ನೋ ಒಂದು ನಮ್ಗೆ ಅಲ್ಲಿಂದ ಆ ಸರ್ವೆಯಿಂದ ಗೊತ್ತಾಗ್ತಾ ಇದೆ. ನನ್ನ ಮನಸ್ಸಲ್ಲಿ ಇದು ಇಲ್ವೇ ಇಲ್ಲ. ಯಾರ್ಯಾರು ಯಾವ್ಯಾವ ಜಾತಿಗಳು ನಮ್ಮ ಮಕ್ಕಳು ಶಿಕ್ಷಣ ಪಡ್ತಾರೋ ಅದರ ಜೊತೆಗೆ ಅವರಿಗೆ ಇಂಗ್ಲಿಶಿನ ಒಂದು ಎಕ್ಸ್ಪೋಜರ್ ಸಿಗುತ್ತೋ ಅಂತ ಮಕ್ಕಳಿಗೆ ಭವಿಷ್ಯ ಉಜ್ವಲವಾಗಿರುತ್ತೆ ಅಂತ. ಆದ್ರೆ ಈ ಬಿಜೆಪಿಯವರು ಇಂಗ್ಲಿಷ್ ತೆಗೆದುಬಿಟ್ಟು ನಮ್ಮ ಭಾರತದಲ್ಲಿ ಸಂಸ್ಕೃತ ಅವು ಇವು ಆಗ್ತೀನಿ ಅಂತಾರೆ. ನಾನು ರೀಜನಲ್ ಭಾಷೆಗಳ ವಿರುದ್ಧ ಅಲ್ಲ. ಕನ್ನಡ, ತಮಿಳು, ಹಿಂದಿ, ಮರಾಠಿ ಎಲ್ಲ ಬೇಕು. ಆದ್ರೆ ಆ ನಮ್ಮ ಕನ್ನಡ ಮಕ್ಕಳಿಗೆ, ಆ ನಮ್ಮ ಮರಾಠಿ ಮಕ್ಕಳಿಗೆ ಇಂಗ್ಲಿಶಿನ ಎಕ್ಸ್ಪೋಜರು ಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾವಾಗ ಈ ತರ ಎಕ್ಸ್ಪೋಜರ್ ಸಿಗುತ್ತೋ ಅವಾಗ ನಮ್ಮ ಜನರ, ನಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತೆ. इसीलिए हमारा तीसरा मुद्दा रिजर्वेशन इन प्राइवेट एजुकेशन इंस्टीट्यूशंस, मतलब प्राइवेट एजुकेशन सिस्टम में दलितों को, आदिवासियों को, पिछड़ों को रिजर्वेशन। तो ये एक प्रकार से
ओबीसी वर्ग के लिए एक पैकेज है। एक कमी रही है जिसको थोड़ा सा आज हमने डेंट मारा है। देखिए, ये जो कांग्रेस पार्टी है ना, ये आपकी भी पार्टी है, हमारी ही है, तो इसकी लगाम आपको पकड़नी पड़ेगी। हमारे सीनियर लीडर बैठे हैं, सिद्धरामैया जी बैठे हैं, चीफ मिनिस्टर हैं, बघेल जी हैं, गेहलोत जी हैं, पायलट जी हैं, नारायण स्वामी जी हैं। ये आइकॉन्स हैं आपके, ये आइकॉन्स हैं, मगर हमें ऐसे और आइकॉन्स चाहिए। इन 3-4 लोगों से नहीं होगा काम। हमें 40-50 ऐसे लोग चाहिए जो हम मतलब पूरे दम से ओबीसी विजन को आगे बढ़ाएं। और आखिरी बात, आप राहुल गांधी बोलते रहते हो, मगर राहुल गांधी, आपकी शक्ति के बिना राहुल गांधी कुछ नहीं। तो मेरा काम आपकी शक्ति को अलाइन करने का है। और देश के मैं ओबीसी वर्ग से, युवाओं से कहना चाहता हूं, जो मैंने शुरुआत में कहा, मैं अपनी साइड से कह सकता हूं, कांग्रेस पार्टी के साइड से नहीं कह सकता हूं। मैं अपने साइड से कहना चाहता हूं कि जिस प्रकार से मैंने ओबीसी वर्ग के लिए काम करना चाहिए था, पहले मैंने नहीं किया, अब मैं डबल स्पीड से वो काम करने जा रहा हूं। आप सबका बहुत बहुत धन्यवाद। नमस्कार, जय हिंद। ಸ್ನೇಹಿತರೆ, ಮೂರನೇದು ಇಂಪಾರ್ಟೆಂಟ್ ಏನಂದ್ರೆ ರಿಸರ್ವೇಶನ್ ಫಾರ್ ಒಬಿಸಿ ಈ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಹಾಗೂ ಪ್ರೈವೇಟ್ ಎಜುಕೇಶನ್ ಅಲ್ಲೂ ಮತ್ತೆ ಜಾಬ್ಸ್ ಅಲ್ಲೂ ಅದು ತರಬೇಕು. ಅದು ಬಹಳ ಮುಖ್ಯವಾದದ್ದು. ಯಾಕಂದ್ರೆ ಯಾವ ಸಮುದಾಯ ಶಿಕ್ಷಣ ಪಡುತ್ತೋ ಆ ಸಮುದಾಯ ಪ್ರಜ್ಞಾವಂತ ಆಗುತ್ತೆ, ಆ ಸಮುದಾಯ ಮುಂದುವರಿಯೋಕೆ ಸಾಧ್ಯ ಆಗುತ್ತೆ. ನನ್ನ ಪಕ್ಕ ಇಲ್ಲಿ ಓಬಿಸಿ ಧುರೀಣರಾದ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ, ಅಶೋಕ್ ಗೆಹ್ಲೋಟ್ ಅವ್ರು ಕೂತಿದ್ದಾರೆ, ಬಘೇಲ್ ಅವ್ರು ಕೂತಿದ್ದಾರೆ. ಇವರೆಲ್ಲ ಯಾರು ನನ್ನ ಪಕ್ಕ 3-4 ಜನ ಪೈಲಟ್ ಅವ್ರು ಕೂತಿದ್ದಾರೆ. ಬರೀ 5-6 ಜನ ನಾರಾಯಣ ಸ್ವಾಮಿ ಅವ್ರು ಕೂತಿದ್ದಾರೆ. 5-6 ಜನ ಇದ್ರೆ ಸಾಲದು. ಈ ದೇಶದಲ್ಲಿ ದೊಡ್ಡ ಬದಲಾವಣೆ ಮಾಡಬೇಕು. ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಈ ದೇಶದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂದ್ರೆ ಇನ್ನ 40-50 ಓಬಿಸಿ ಧುರೀಣರು ನಾವು ಉತ್ಪಾದನೆ ಮಾಡ್ಬೇಕಾಗತ್ತೆ. ಆ ಉತ್ಪಾದನೆ ಮಾಡ್ಬೇಕಂದ್ರೆ ಹೊಸ ಲೀಡರ್ಶಿಪ್ ನ ಬೆಳೆಸ್ಬೇಕಾಗತ್ತೆ. ಇವತ್ತೇನು ದೊಡ್ಡ ಮಟ್ಟದ ಒಂದು ಓಬಿಸಿ ಸಮುದಾಯ ಇಲ್ಲಿ ಸೇರಿದೆ, ನನಗೆ ಆಶೆ ಇದೆ, ದೊಡ್ಡ ಮಟ್ಟದಾಗಿ ನಾವು ಒಂದು ಔಟ್ರೀಚ್ ಪ್ರೋಗ್ರಾಮ್ ಮಾಡಿ ಈ ಓಬಿಸಿ ಲೀಡರ್ಶಿಪ್ ನ ಇಡೀ ದೇಶದಲ್ಲಿ ಡೆವಲಪ್ ಮಾಡಿ ಈ ಓಬಿಸಿಯ ಆಶಯಗಳು, ಅವ್ರ ಆಸ್ಪಿರೇಷನ್ಸ್ ಏನಿದವೋ ಅದನ್ನ ಕಾಂಗ್ರೆಸ್ ಪಕ್ಷ ಹಾಗೂ ನಾನು ಅವ್ರ ಆಸ್ಪಿರೇಷನ್ಸ್ ನ ನಾವು ಫುಲ್ಫಿಲ್ ಮಾಡ್ತೇವೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಥ್ಯಾಂಕ್ ಯು ವೆರಿ ಮಚ್ ವೆರಿಟಾಸ್ ಜಿ. ಭಾಳ ಚೆನ್ನಾಗಿ ಅನುವಾದ ಮಾಡಿದ್ರಿ. ರಾಹುಲ್ ಗಾಂಧಿ ಅವರ ಆಶಯ ಏನಿತ್ತು ಅದನ್ನು ಸರಿಯಾದ ರೀತಿಯಲ್ಲಿ ತಾವು ಟ್ರಾನ್ಸ್ಲೇಟ್ ಮಾಡಿ ಕೇಳುಗರಿಗೆ ತಿಳಿಸಿದಿರಿ. ನಿಮಗೂ ಧನ್ಯವಾದ ಅಂತ ಹೇಳ್ತಾ